Amen. We are going to Kolar as a family of Divya Darshana. ದಿವ್ಯ ದರ್ಶನ ಕುಟುಂಬವಾಗಿ ಇವತ್ತು ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ಕೋಲಾರ ಜಿಲ್ಲೆಗೆ. ಕೋಲಾರ ಜಿಲ್ಲೆಯಲ್ಲಿರುವಂತಹ 6 ತಾಲೂಕುಗಳು. ನಮ್ಮ ಹೃದಯದ ಆಸೆಯನ್ನು ದೇವರ ಕಡೆಗೆ ಬರಬೇಕು, ಯೇಸುವನ್ನು ನೋಡಬೇಕು. ಆಮೆನ್. ಹಲ್ಲೆಲೂಯ. ಜೋರಾಗಿ ಹೇಳ್ರಿ ಹಲ್ಲೆಲೂಯ. ಆ ಕೋಲಾರ ರಾಜ್ಯ ಜಿಲ್ಲೆಯಲ್ಲಿ ದೇವರ ಮಹಾಕರುಣೆ ಅದು ಪ್ರತ್ಯಕ್ಷವಾಗಬೇಕು. ವಾಟ್ ಈಸ್ ದ ಕಂಪ್ಯಾಷನ್ ಆಫ್ ಗಾಡ್? ದೇವರ ಮಹಾಕರುಣೆ, ದ ಎಕ್ಸಿಬ್ಯೂಷನ್ ಆಫ್ ದ ಮರ್ಸೀಸ್ ಆಫ್ ಗಾಡ್. ಗ್ರೇಟ್ ಮರ್ಸಿ, ಗ್ರೇಟ್ ಮರ್ಸಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದೇವರ ಮಹಾಕರುಣೆಯಲ್ಲಿ, ಲಿಸನ್ ಕೇರ್ಫುಲಿ, ಒಬ್ಬ ವ್ಯಕ್ತಿನೂ ನರಕಕ್ಕೆ ಹೋಗುವ ಹಾಗಿಲ್ಲ. ಆಮೆನ್. ಜೋರಾಗಿ ಹೇಳ್ರಿ. ನಾಟ್ ಒನ್ ಸಿಂಗಲ್ ಪರ್ಸನ್. ಬಿಕಾಸ್ ದ ಬೈಬಲ್ ಸೇಸ್, ದುಷ್ಟನ ಸಾವಿನಲ್ಲಿ ನನಗೆ ಐ ಡೋಂಟ್ ಹ್ಯಾವ್ ಹ್ಯಾಪಿನೆಸ್, ಐ ಡೋಂಟ್ ಹ್ಯಾವ್ ಪೀಸ್. When the bad person, when the cruel person died, I will cry. That is the mercies of God. When you understand the mercies of God, listen carefully. ಯಾವಾಗ ನಾನು ನೀನು ದೇವರ ಕರುಣೆಯನ್ನು ಅರ್ಥ ಮಾಡಿಕೊಳ್ತೇವೋ ಆಗ ಏನಾಗ್ತದೆ ಗೊತ್ತಾ? ಆಗ ಏನಾಗುತ್ತೆ? You will carry the burden of God. Amen. Hallelujah. ಇವತ್ತು ಭಾರನೇ ಇಲ್ಲ. ಅದಕ್ಕೆ ನಮ್ಮ ಸಿಂಗಿಂಗ್ ಟೀಮ್, ವರ್ಷಿಪ್ ಟೀಮ್, ದೇರ್ ಇಸ್ ನೋ ಸಿಂಗರ್ಸ್ ಟುಡೇ. ಅವ್ರದ್ದಿದ್ದಾಗ ಮಾತ್ರ ವೆರಿ ಸೆಲ್ಫ್ centered people we are. Amen. But ದೇವರ ಮಹಾಕರುಣೆಯಲ್ಲಿ there is no little bit of self. Little bit of self. ಅರ್ಥ ಆಗ್ತದೆ ನಾನು ಮಾತಾಡೋದು? ಅದಕ್ಕೆ ಮೋಶೆಯ ಮುಂದೆ ದೇವರು ಹೋಗ್ತಾ ಇದ್ದಾರೆ. ಐ ಥಿಂಕ್ Exodus chapter 34ನೇ ಅಧ್ಯಾಯ 6ನೇ ವಚನ. ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಏನಂತೆ ಬೈಬಲ್ ಹೇಳ್ತದೆ? ಪ್ರಕಟ ಮಾಡಿದ್ದೇನೆಂದ್ರೆ, he is declaring what he was, what he is, what ಆತನು ಯಾರಾಗಿದ್ದಾನೆ, ಏನಾಗಿದ್ದಾನೆ, ವಾಟ್ ಈಸ್ ಹಿಸ್ ಪರ್ಸನಾಲಿಟಿ. ಮೋಶೆಯ ಎದುರಿಗೆ ದೇವರು ಹೋಗ್ತಾ ಇದ್ದಾನೆ. ಹೋಗಿ ಏನು ಹೇಳ್ತಾನೆ ನೋಡ್ರಿ. ಯೆಹೋವಾ 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 ಕನಿಕರವೂ ದಯೆಯೂ ಉಳ್ಳ ದೇವರು. ಅಪ್ಪ, ಯೆಹೋವಾ ಯೆಹೋವಾ ಕನಿಕರವೂ ದಯೆಯೂ ಉಳ್ಳ ದೇವರು, ಉಳ್ಳ ದೇವರು. Amen. The Lord God, merciful and gracious. ನಿನ್ನ ಒಳಗಡೆ ಇರುವಂತ ದೇವರು ಆತನು, he is totally mercy filled God, compassion filled God. Don't think ದೇವರು ಕೋಪ ಮಾಡ್ಕೊಂಡು ಬಿಟ್ಟಿದ್ದಾನೆ. ನೋ 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 ನೋ, ನಾಟ್ ಆಲ್ ದ ಟೈಮ್. ಆತನ ಕೋಪವು ಕ್ಷಣ ಮಾತ್ರ. ಕೀರ್ತನೆ 35. ಆತನ ಕೋಪವು ಕ್ಷಣ ಮಾತ್ರವೇ. His anger is but for a moment. ಏನದು ಮೂಮೆಂಟ್ ಅಂದ್ರೆ? ಮೂಮೆಂಟ್ ಮೀನ್ಸ್
Just a second. Just a second. A little bit. Amen. ಮತ್ತೆ ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು. ಬ್ರದರ್ಸ್ ಅಂಡ್ ಸಿಸ್ಟರ್, ಇದು ನೀವು ಅರ್ಥ ಮಾಡಿಕೊಳ್ಬೇಕು. ಅನೇಕ ಸಾರಿ we misunderstand God. That is why we will losing burden. ಯಾವಾಗ ಭಾರ ಇರುತ್ತೋ we don't care about this worldly thing. ಅಯ್ಯೋ ನನ್ನ ಟಯರ್ಡ್ ಆಗಿದೆ, ಅಯ್ಯೋ ನನ್ನ ಕೆಲಸ ಇದೆ, ಅಯ್ಯೋ ನನ್ನ ಮಕ್ಕಳ ವಿದ್ಯಾಭ್ಯಾಸ, ಅಯ್ಯಯ್ಯ. that is there, but first priority for God. Amen. Hallelujah. Bible says, Jeremiah chapter 31:20. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯೀಮು ನನಗೆ ಪ್ರಿಯ ಪುತ್ರನೋ ಮುದ್ದು ಮಗುವೋ ಏನೋ, ಅವನ ಹೆಸರಿಟ್ಟಿದಾಗೆಲ್ಲ ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಬರುತ್ತೇನೆ. ಇದರಿಂದ ನನ್ನ ಕರುಳು ಅವನಿಗಾಗಿ ಮರುಗುತ್ತದಲ್ಲ, ಅವನನ್ನು ಕರುಣಿಸುವೆನು. ನಿನ್ನೆನು ಕರುಣೆ ಮಾಡಿದ್ದಾರೆ, ಇವತ್ತನು ಕರುಣೆ ಮಾಡ್ತಾರೆ, ನಾಳೆನು ಕರುಣೆ ಮಾಡ್ತಾರೆ. ಆಮೇನ್. ಎಷ್ಟು ಜನ ವಾರ್ಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ರಿ? ಕೈ ಎತ್ತಿ ತೋರಿಸ್ರಿ. ಒಂದು ನಿಮಿಷ ಆದರೂ ಮಾತಾಡಿದ್ರೆ ಸಾಕು. ಸ್ವಾಮಿ, ಯಾರು ಮಾಡ್ತಾ ಇಲ್ಲ ಯೌನಸ್ಥರು? ಯು ಆರ್ ನಾಟ್ ಪ್ರೇಯಿಂಗ್ ಫಾರ್ ದ ವಾರ್. ಯಾರು ಪ್ರಾರ್ಥನೆ ಮಾಡೋದಿಲ್ವೋ ಅವ್ರಿಗೆ ಜಾಸ್ತಿ ಕೊರತೆ ಆಗೋದು. ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ಅವನನ್ನ ನಾನು ಕರುಣಿಸುವೆನು. ಅವನಿಗೋಸ್ಕರ, ದೇವರು ನಿನಗೋಸ್ಕರ ಆತನ ಕರುಳು ಮರುಗ್ತಾನೇ ಇರ್ತದೆ. ಆಮೆನ್. ಹಲ್ಲೆಲೂಯ. ಪ್ರಿಯರೇ, ಇವತ್ತು ದೇವರ ಕರುಣೆ ಇಡೀ ಇರಾನ್, ಇರಾಕ್, ಆಲ್ ಸೌದಿ ಕಂಟ್ರೀಸ್, US ಎಲ್ಲ ದೇಶದ ಮೇಲೆ ರಿಲೀಸ್ ಆಗಲಿ ಅಂತ ಪ್ರೇಯರ್ ಮಾಡಿರಿ, ಅಷ್ಟೇ ಸಾಕು. ಮಹಾಕರುಣೆಯಲ್ಲಿ ಒಬ್ಬರು ಸಾಯಂಗಿಲ್ಲ, ಒಂದು ರೋಗ ಇರಲ್ಲ, ಒಂದು ಬಾಧೆ ಇರಲ್ಲ, ಒಂದು ಸೈತಾನ ಕೆಲಸ ಮಾಡೋಕ್ಕಾಗಲ್ಲ. ದೇವರ ಕರುಣೆ ಜನರ ಮೇಲೆ ಬಂದಾಗ ಏನಾಗ್ತದಂದರೆ ಎವ್ರಿಬಡಿ ಈಸ್ ಸೇಫರ್. ಎವ್ರಿಬಡಿ ಈಸ್ ಸೇಫರ್. That is the God's compassion. ಅದಕ್ಕೆ ಬೈಬಲ್ ಹೇಳ್ತದೆ, ಜೀಸಸ್ ಮೂಡ್ ವಿತ್ ಕಂಪ್ಯಾಷನ್. ಆತನು ಕನಿಕರ ತುಂಬಿದವನಾಗಿ. ಯಾಕೆ? ಬಿಕಾಸ್ ಜೀಸಸ್ ಈಸ್ ಎಕ್ಸ್ಪ್ರೆಷನ್ ಆಫ್ ಆಲ್ಮೈಟಿ ಗಾಡ್. ಜೀಸಸ್ ಈಸ್ ಗ್ರೇಟ್ ಸೇವಿಯರ್, ಗ್ರೇಟ್ ಗಾಡ್. Today we don't know the compassion of God. That is why our life is going down. ಇದ್ದದ್ದು ಖರ್ಚಾಗ್ತಾ ಇದೆ, ಮತ್ತೆ ಇನ್ನೂ ಸಾಲ ಬರ್ತಾ ಇದೆ, ಏನೇನೋ. ಬಟ್ ದೇವರ ಕರುಣೆಯಲ್ಲಿ ನೀನಿರುವಾಗ ಯು ವಿಲ್ ನಾಟ್ diminish, you will not decrease, you will increase. Amen. ಕನ್ನಡದಲ್ಲಿ ದೇವರ ಕರುಣೆ ನಿನ್ನ ಮೇಲೆ, ಅಥವಾ ನೀನು ದೇವರ ಕರುಣೆಯನ್ನು ಅರ್ಥ ಮಾಡಿಕೊಂಡಾಗ ನೀನು ಯಾವಾಗಲೂ ವೃದ್ಧಿ ಆಗ್ತಾನೆ ಹೋಗ್ತಿರ್ತೀಯ, ಕಡಿಮೆ ಆಗುವುದೇ ಇಲ್ಲ. ಹಲ್ಲೆಲೂಯ. ಜರಗಡ್ರಿ. ಯೇಸು ನನ್ನನ್ನು ಕರೆದದ್ದು ಕಡಿಮೆಯಾಗುವುದಕ್ಕಾಗಿ ಅಲ್ಲ, ವೃದ್ಧಿಯಾಗುವುದಕ್ಕಾಗಿ. ಬಿಕಾಸ್ ದ್ಯಾಟ್ ಈಸ್ ಹಿಸ್ ಪರ್ಪಸ್. ಡೋಂಟ್ ಥಿಂಕ್ ನೀನು ಸಾಲ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು,
ಅಂತ ಆತನ ಚಿತ್ತ ಅಲ್ಲ. ನೀನು ಸಾಲ ಕೊಡಬೇಕಂತ ಆತನ ಚಿತ್ತ ಇಲ್ಲ. ಪಾಸ್ಟರ್ ಅದು ಆಗಲ್ಲ, ನಮಗೆ ಆಗಲ್ಲ ಅಂದ್ರೆ ಇಟ್ಕೊ ನೀನೊಬ್ಬನೇ, ನನಗಾಗತ್ತೆ. ಆಮೆನ್. ದೇವರ ಮಹಾಕರುಣೆ ಪ್ರತ್ಯಕ್ಷವಾಗುವಾಗ ವಾಟ್ ವಿಲ್ ಹ್ಯಾಪನ್, ಯು ನೋ ದ್ಯಾಟ್? Jonah chapter 3, 3rd chapter 9 and 10. ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನ ತೊಲಗಿಸಾನು, ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನೆವೆಯಲ್ಲೆಲ್ಲಾ ಸಾರಿದನು. ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. ಬಟ್ ಗಾಡ್ಸ್ ಪರ್ಪಸ್ ಏನು? ಐ ವಾಂಟ್ ಟು ಡಿಸ್ಟ್ರಾಯ್ ಆಲ್ Nineveh people. But when they are turned to God, ಅಲ್ಲಿ ಬೈಬಲ್ ಹೇಳ್ತದೆ ಎಲ್ರಿಗೂ ಉಪವಾಸ ಆ ದೇಶದಲ್ಲಿ, ಈವನ್ ಪ್ರಾಣಿಗಳಿಗೂ ಉಪವಾಸ. ಬೈಬಲ್ ಹೇಳ್ತದೆ ಹಂಗೆ. ಸತ್ಯವೇದದಲ್ಲಿ ಬಹಳ ಸುಂದರವಾದ, ಯಾರೂ ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿ ತಟ್ಟುವುದಕ್ಕೆ ಆಗಬೇಕು ಅಂತ 7ನೇ ವಚನ ಹೇಳ್ತದೆ. ಆಮೆನ್. ದ್ಯಾಟ್ ಈಸ್ ಎಂಥ ಆಜ್ಞೆ ಅದು? ರಾಜಾಜ್ಞೆ. ನಮಗೂ ಈ ಆಜ್ಞೆ ಬರಬೇಕಿತ್ತು, ಆದರೆ ಕರುಣೆ ಇದೆಯಲ್ಲ, ಏನು ಮಾಡೋದು? ಈ ಆಜ್ಞೆ ಬಂದಿಲ್ಲ. ಬಂದಿದ್ರೆ ಒಳ್ಳೆದಿತ್ತೋ ಏನೋ. ಓಕೆ, ಏನಂತೆ 10ನೇ ವಚನ ಬೈಬಲ್ ಹೇಳ್ತದೆ, ದೇವರು ಅವರು ಎಲ್ಲರೂ ತಿರುಗಿದಾರ. ಇವನ್ ಪ್ರಾಣಿಗಳು ಬಂದ್ಬಿಟ್ಟಿದಾವ ಉಪವಾಸ ಮಾಡಾಕೆ. ಅಂದರೆ ಬಹುಶಃ ನನಗೆ ಅನಿಸ್ತದೆ ಪ್ರಾಣಿಗಳು ಬಂದಿದ್ದ ಕಾರಣ ಏನಂದರೆ ಅವರಿಗೆ ಏನು ಮೇವು ತಂದಿಲ್ಲ, ಅದಕ್ಕೆ ಏನು ಬೇಕಾಗಿದ್ದು ತಂದಿಲ್ಲ. ಬಟ್ ಪ್ರಾಣಿಗಳು ಸಹಿತ ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ದೇವರನ್ನು ಕೂಗ್ತಾ ಇದ್ದಾವೆ. ಇದನ್ನ ನೋಡಿ ದೇವರು ಮನಮರುಗಿದ್ರು. ಓಕೆ, ದೇವರ ಮಾತಿನಲ್ಲಿ ಒಂದು ಅರ್ಥ ಇದೆ ನೋಡ್ರಿ. ಜೋನಾ 4:10-11. ಅದಕ್ಕೆ ಯೆಹೋವನು, ಈಗ ಜೋನಾ ಈಸ್ ಅ ಪ್ರಾಫೆಟ್. ಅಪ್ಪ, ಅವನ ವಿಷಯದಲ್ಲಿ ಯೋಚನೆ ಮಾಡುವಾಗ ನನಗೊಂದು ಭಾರಿ ಟೆಂಪ್ಟೇಷನ್ ಆಗುತ್ತೆ. ಅಲ್ಲ, ಜೋನಾ 3 ದಿವಸ ಒಂದೇ ಮೆಸೇಜು, ರೆವಲ್ಯೂಷನ್ ಇಲ್ಲ, ಏನು ಇಲ್ಲ, ವಾಕ್ಯ ಇಲ್ಲ. 40 ದಿವಸ ಆದಮೇಲೆ ನಿನವೆ ಪಟ್ಟಣವನ್ನು ದೇವರು ನಾಶ ಮಾಡ್ತಾನೆ. ಒಂದೇ ಮೆಸೇಜು ಅಪ್ಪ, ಒಂದೇ ಮೆಸೇಜ್, 1 ಲೈನ್ ಸೆಂಟೆನ್ಸ್ ಮೆಸೇಜು. 1,20,000 ಜನರ ರಕ್ಷಣೆ. ಅಪ್ಪ, ನನಗೆ ಟೆಂಪ್ಟೇಷನ್ ಆಗುತ್ತೆ, ಸ್ವಾಮಿ ನನಗೂ ಅಂತ ಅಭಿಷೇಕ ಕೊಡಿಸು. ನಾವು 3 ತಾಸು ಪ್ರಸಂಗ ಮಾಡ್ತೇನೆ, ಆ 30 ಜನ ಅಲ್ಲ, 3 ಜನ ಬರಲ್ಲ ದೇವ್ರ ಕಡೆ. But his message was filled with the Holy Spirit. His message, his word was filled with the compassion of God, with the repentance of God. Amen. ಈಗ ನಮ್ಮ ಜೋನಾ ಪ್ರಾಫೆಟ್ ಅವರ ಫ್ರೆಂಡ್, ಹಲ್ಲೆಲೂಯಾ. ಯಾಕಂದ್ರೆ ನಮಗೂ ಯಾರ ಬಗ್ಗೆ ಯೋಚನೆ ಇಲ್ಲ, ಅವರಿಗೂ ಸಹಿತ ಯಾರ ಬಗ್ಗೆ ಬರೀ ನಮ್ಮ ಮಕ್ಕಳು, ನನ್ನ ಹೆಂಡತಿ, ನನ್ನ ಮಕ್ಕಳು ಭಾರಿ ಉತ್ತರ ಆಗಬೇಕು. ಅದಕ್ಕೆ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಒಳ್ಳೆ ತೆಲುಗಿನ ಒಂದು ಕಡೆ ನಿಂತ್ಕೊಂಡ್ಬಿಟ್ಟು ದೇವರು ಹೆಂಗೆ ನಿನವೆ ಪಟ್ಟಣವನ್ನು ಸಾಯಿಸ್ತಾ ಇದ್ದಾನೆ ನೋಡೋಣ. ಹೆಂಗೆ ಜನರು ಕೂಗ್ತಾರೆ, ಹೆಂಗೆ ಜನರು ವಿಲಿ ಒದ್ದಾಡ್ತಾರೆ. ಅಬ್ಬಬ್ಬಬ್ಬಾ, he doesn't understand the compassion of God.
ದಟ್ ಈಸ್ ವಾ, ಲಿಸನ್ ಕೇರ್ಫುಲಿ. ಯಾವಾಗ ದೇವರ ಕರುಣೆ ನಿನಗೆ ಅರ್ಥ ಆಗದಿಲ್ವೋ, ಯುವರ್ ಚಾಪ್ಟರ್ ವಿಲ್ ಬಿ ಕ್ಲೋಸ್ಡ್ ಬೈ ದ ಲಾರ್ಡ್. Fourth chapter, Jonah, life ended. ಒಂದು ವೇಳೆ, ಎಸ್ ಲಾರ್ಡ್, ಯು ವಾಂಟ್ ಟು ಸೇವ್ ದ ಪೀಪಲ್, ಯು ವಾಂಟ್ ಟು 1,20,000 ಜನರನ್ನ ನೀನು ಏನು ಮಾಡ್ತಾ ಇದೀಯಾ, ರಕ್ಷಿಸ್ತಾ ಇದೀಯಾ ಅಂತ ಹೇಳಿ, ಒಂದು ವೇಳೆ ರಾಜ, ಇನ್ನೊಂದು ಮೆಸೇಜ್, ದೇವರ ಕರುಣೆ ಇಡೀ ನಿನವೆ ಪಟ್ಟದ ಮೇಲೆ ಹರಿದು ಬಿಟ್ಟದೆ, ರಾಜ ನೀವು ಸಾಯಲ್ಲ ಅಂತ ಹೇಳಿದ್ರಂದ್ರೆ, ನಿನವೆ ಪಟ್ಟಣದ ಎಲ್ಲ ಜನರು ಅಳದನ್ನ ಬಿಟ್ಟು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ರು. ಆಗ ಯೋನನಿಗೆ ದೇವರು ಹೇಳ್ತಾ ಇದ್ರು, ಜೋನ, ಈಗ ನಿನವೆ ಆಯಿತು, ಈಗ ತಾರ್ಷೀಷಿಗೆ ಹೋಗು. ನೀ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ಯಾ? ತಾರ್ಷೀಷಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಗೋ. That city also will saved through your message. But Jonah ಏನು ಹೇಳ್ತಾನೆ ನೋಡ್ರಿ, 2ನೇ ವಚನ 4:2. ಅವನು ಸಿಟ್ಟುಗೊಂಡು, ಯೆಹೋವಾ ಲಾಲಿಸು. ಯಾರ ಮೇಲೆ ಸಿಟ್ಟು? ಅಪ್ಪ, ಇವತ್ತು ನಾವು ಅನ್ಕೊಂಡಿವಿ ಇವ್ರ ಮೇಲೆ ಸಿಟ್ಟು, ಕೆಲವ್ರಿಗೆ ದೇವರ ಮೇಲೆ ಸಿಟ್ಟು. ಯಾರ ಮೇಲೆ ಸಿಟ್ಟು? ದೇವ್ರು ಯಾಕೆ ಹಿಂಗೆ ಮಾಡ್ಯೋನು? ಸಿಟ್ಟಿರು. ದೇವ್ರ ಮೇಲೇನೆ ಕೋಪ. ಮತ್ತೆ ಯೆಹೋವಾ ಲಾಲಿಸು, ನಾನು ಸ್ವದೇಶದಲ್ಲಿರುವಾಗಲೇ ಈಗಾಗುವುದೆಂದು ಹೇಳಿದನಷ್ಟೇ. ನೀನು ದಯೆಯೂ ಕನಿಕರವೂ ದೀರ್ಘಶಾಂತಿಯೂ ಮಹಾಕೃಪೆಯೂ ಉಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು ಎಂದು ನಾನು ತಿಳಿದೇ ಗೊತ್ತಿತ್ತು ಇವನಿಗೆ ದೇವರು ಯಾರು ಅಂತ ಹೇಳ್ಬಿಟ್ಟು. ಆದ್ರೆ ದೇವರ ಮಹಾಕರುಣೆ ಏನು ಮಾಡ್ತಾ ಇತ್ತು ಅಂತ ಗೊತ್ತಿರಲಿಲ್ಲ ಪ್ರವಾದಿಗೆ. ಮೊದಲನೇ ವಚನ ಹೋದ್ರಿ, ಇದರಿಂದ ಯೋನನಿಗೆ ಬಹು ಕರಕರೆಯಾಯಿತು. ದೇವರ ಕನಿಕರ ಪಟ್ಟಿದ್ದಾನೆ, ಅವನ ರಕ್ಷಣೆ ಮಾರ್ಗ ನಡೆಸ್ಬಿಟ್ಟಿದ್ದಾನೆ, ಅವನ್ನ ಎಂಬ್ರೇಸ್ ಮಾಡಿಬಿಟ್ಟಿದ್ದಾನೆ. ಅದರಿಂದ ಅಯ್ಯಯ್ಯ ಪ್ರವಾದಿಗೆ ಅಪ್ಸೆಟ್ ಆಗ್ಬಿಟ್ಟ. ಕರಕರ ಏನಂತೆ? ಬರೀ ಕರಕರೆ ಅಲ್ಲ, ಬಹು ಕರಕರೆ. ಇಂಗ್ಲಿಷ್ನಲ್ಲಿ ಎಕ್ಸೀಡಿಂಗ್ಲಿ ಹಿ ಡಿಸ್ಪ್ಲೀಸ್ಡ್. ಅಬ್ಬಾ, he was very much upset, very much angry towards God. See what a pathetic condition. ನನಗೆ ಗೊತ್ತಿದ್ದೇವ್ರೆ, ನೀನು ಹೇಳೋದು ಒಂದು ಸಂದೇಶ, ಆದ್ರೆ ಜನರು ತಿರ್ಕೊಂಡ ತಕ್ಷಣ ನಾನು ಹೇಳಿರುವಂಥ ಪ್ರಾಫೆಸಿ ನಿಲ್ಲಲ್ಲ ಅಲ್ಲಿ. ಮತ್ತು ನನ್ನ ಪ್ರೆಸ್ಟೇಜ್ ಏನು? ಅಯ್ಯೋ, ಪ್ರೆಸ್ಟೇಜಿಗೆ ಮಣ್ಣು ಹಾಕು. ಜನರು ದೇವ್ರ ಕಡೆಗೆ ಬರ್ತಿದ್ರಂದ್ರೆ ಪ್ರೆಸ್ಟೇಜ್ ಎದಕ್ಕೆ ಬೇಕು? ಹಲ್ಲೆಲೂಯಾ, ಜೋರಾಗಿ ಹೇಳ್ರಿ. ಟೇಕ್ ದಿಸ್ ಮೆಸೇಜ್ ಇನ್ ಟು ಯುವರ್ ಹಾರ್ಟ್. ಹಲ್ಲೆಲೂಯಾ. ದೇನಂತ ಹೇಳ್ತೇನೆ, ನನಗೆ ಗೊತ್ತಿತ್ತು, ಅದಕ್ಕೆ ನಾನು ತಾರ್ಷೀಷಿಗೆ ಹೋಗಿದ್ದು. ಅವನು ಮಾಡಿದ್ದೇ ಸರಿ ಅಂತ ಹೇಳ್ತಾನೆ. ಆದ್ರೆ ದೇವರು ಮಾಡಿದ್ದು ಎಷ್ಟೊಂದು ಸಾರಿ ನಮ್ಮ ಜೀವಿತದಲ್ಲಿ ನಾವು ಮಾಡಿದ್ದೇ ಸರಿ ಅಂತ ಯೋಚನೆ ಬರ್ತದಪ್ಪ ನಮಗೆ. ಎಲ್ಲ ಸಮಯದಲ್ಲಿ ನಾನು ಕರೆಕ್ಟ್. ಅಬ್ಬಾ, ಪ್ರಿಯ ದೇವಚಂದ್ರ, ಮತ್ತೇನು ಹೇಳ್ತಾನೆ 3ನೇ ವಚನದಲ್ಲಿ? ಏನ್ ಪ್ರೇಯರ್ ನೋಡ್ರಿ ಅವಂದು. ಈಗ ಯೆಹೋವನೇ, ನನ್ನ ಪ್ರಾಣವನ್ನು ತೆಗೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಜ್ಞಾಪಿಸಿಕೊಂಡನು. ಅದಕ್ಕೆ ಯೆಹೋವನು, ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದನು. ಓಕೆ, ನೀನು ಏನು ಮಾಡ್ತಾ ಇದ್ದಾನೆ? ಸಿಟ್ಟು ಬಂದ್ರಂದ್ರೆ ಫಸ್ಟ್ ಮಾತಾಡೋದು ಜನರು ಏನು ಗೊತ್ತಾ? ನಾನು ಯಾಕಾದರೂ ಬದುಕಿರಬೇಕು, ನನ್ನ ಪ್ರಾಣ ದೇವರು ತಗೊಂಡ್ರು ಒಳ್ಳೆಯದಲ್ಲ, ತಗೊಳ್ತಾನೆ. ಸಿಟ್ಟು ಬಂದಾಗ ನಿನ್ನ ದೀರ್ಘಾಯುಷ್ಯ ಹೆಚ್ಚಾಗುತ್ತೆ.
ಹಲ್ಲೆಲೂಯಾ. ದೇವ್ರು ನಿನ್ನ ಪ್ರಾರ್ಥನೆ ಕೇಳಲ್ಲ. ಇಲ್ಲ ಇಲ್ಲ ಇಲ್ಲ, ಐ ವಿಲ್ ಎಕ್ಸ್ಟೆಂಡ್ ಯುವರ್ ಲೈಫ್. ನೀನು ಎಷ್ಟು ತೆಗಿ ಸ್ವಾಮಿ, ನನ್ನ ಪ್ರಾಣ ತೆಗಿ ಸ್ವಾಮಿ, ನಂಗೆ ಸಾಕು ಸ್ವಾಮಿ, ನಾನು ಇನ್ನೂ ಎಕ್ಸ್ಟೆಂಡ್ ಮಾಡ್ತೇನೆ. ಏನಂತೆ ದೇವ್ರು ಹೇಳ್ತಾ ಇದ್ದಾನೆ, ನೀನು ಸಿಟ್ಟುಗೊಳ್ಳುವುದು ಸರಿಯಾ ಜೋನ? ಸಿ ಗಾಡ್ಸ್ ಇಂಟರ್ವೆನ್ಷನ್. ಆ ದೇವರ ಯೋನ ಎಷ್ಟೇ ಸಿಟ್ಟುಕೊಂಡ್ರು ಸಹಿತ ದೇವರಿಗೆ ಸಿಟ್ಟು ಬಂದಿಲ್ಲ. ಲಿಸನ್ ಕೇರ್ಫುಲಿ, ನಾನು ಎಷ್ಟೇ ಸಿಟ್ಟುಕೊಂಡ್ರು ಸಹಿತ ದೇವರಿಗೆ ಮಾತ್ರ ಸಿಟ್ಟು ಬರಲ್ಲ. ಆದಷ್ಟು ಆ ಸಿಟ್ಟನ್ನು ತೆಗೆಯೋದಕ್ಕೆ ಶತ ಪ್ರಯತ್ನ ಪಡ್ತಾನೆ ದೇವರು, ಆದರೂ ಸಹಿತ ನಮ್ಮ ಸಿಟ್ಟು ಹೋಗಲ್ಲ. ಕೆಲವು ಸರ್ತೆ ಸತ್ರು ಸಿಟ್ಟು ಹೋಗಲ್ಲ ಅಂತೆ, ಸತ್ತೋಗಿರ್ತಾನೆ ಆದರೂ ಸಿಟ್ಟಿರ್ತೈತೆ, ಕೋಪ. ನೀನು ಸಿಟ್ಟುಗೊಳ್ಳುವುದು ಸರಿಯೋ? Jonah, why are you upset, Jonah? God is telling, hey Jonah, you don't know, I'm a compassionate Jonah. How can I tolerate Jonah? ನೀನು ಒಂದು ವೇಳೆ ಅವ್ರು ಸಾಯುವುದನ್ನು ನೋಡಿ ಸುಮ್ಮನೆ ಇರ್ಬೋದು ಜೋನ, ಆದರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಯಾಕೆಂದರೆ ನಿನ್ನವೇ ಪಟ್ಟಣದ ಜನರು ನನ್ನ ಸೃಷ್ಟಿ ಅಲ್ಲ ಜೋನ. ಓಕೆ, 4ನೇ ಅಧ್ಯಾಯ 10ನೇ ವಚನ. ವಾಟ್ ಗಾಡ್ ಈಸ್ ಟೆಲ್ಲಿಂಗ್ ಟು? ಅದಕ್ಕೆ ಯೆಹೋವನು, ನೀನು ಆ ಸೋರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಯಿಸಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿ. ಯಾರಿಗೆ ಕನಿಕರ ಪಡಬೇಕು? ಅವ್ರಿಗೆ ಕನಿಕರ ಪಡಲ್ಲ ನಾವು. ಒಂದು ಗಿಡ ದೇವ್ರು ನೆಟ್ಟಾನೆ, ಒಂದೇ ದಿನದಲ್ಲಿ ದೇವ್ರು ನೆಟ್ಟಾನೆ, ಒಂದೇ ದಿನದಲ್ಲೇ ದೊಡ್ಡದಾಗ್ಬಿಟ್ಟತ್ತೆ. ಆವಾಗ ಬಿಸಿಲು ಬಂತು, ಆ ಗಿಡದ ನೆರಳು ಜೋನ ಮೇಲೆ ಬಿದ್ದುಬಿಡ್ತು. ಪ್ರೈಸ್ ದ ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಅಂತಿರಬೇಕು. ಅಂದಾನಂತ ಬೈಬಲ್ ಹೇಳಲ್ಲ, ಅಂದಿರಬೇಕು. ಈಗ ದೇವರು ಒಂದು ಹುಳಕ್ಕೆ ಅಪ್ಪಣೆ ಕೊಟ್ಟಿದ್ದಾನೆ, ಹೋಗಿ ಆ ಹುಳ ತಿಂದುಬಿಟ್ಟತ್ತೆ, ಆ ಗಿಡ ಒಣಗೋಗ್ಬಿಟ್ಟತ್ತೆ. ಅಯ್ಯಯ್ಯೋ ಪಾಪ ಗಿಡ. ಆತ್ಮಗಳು ಅಯ್ಯಯ್ಯೋ ಪಾಪ ಅಲ್ಲ, ಆತ್ಮಗಳು ಬೇಕಾದಷ್ಟು ನರಕಕ್ಕೆ ಹೋದ್ರು, ನಾನು ಮಾತ್ರ ಬಿರಿಯಾನಿ ತಿಂದೆ ಊಟ ಮಾಡೇ ಮಲಗದ. ಅಯ್ಯ ಜೋನ, ಇದನ್ನು ನೀನು ಹುಚ್ಚಿಲ್ಲ, ಇದಕ್ಕೆ ನೀರು ಹಾಕಿಲ್ಲ, ಗೊಬ್ಬರನೂ ಹಾಕಿಲ್ಲ, ಒಂಚೂರು 1% ನಿನ್ನ ಕೆಲಸ ಇಲ್ಲ. ನಾನು ಹುಡ್ಸೀನಿ, ನಾನು ತಗೊಂಡೀನಿ. ಅಪ್ಪ ಇದಕ್ಕೆ ಬಾರಿ ಒಂದು ಸೋರೆ ಗಿಡಕ್ಕೆ ಪಾಪ, ಅಯ್ಯೋ ಪಾಪ, ಅಯ್ಯೋ ಪಾಪ ಅಂತ ಹೇಳಲ್ಲ ಜೋನ. ಅಲ್ಲ ಜೋನ. ಮುಂದಿನ ವಚನ. ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ. ಗಿಡಕ್ಕೆ ಕನಿಕರ ಪಡೋರು ಜಾಸ್ತಿ ಜನ ಇದ್ದಾರೆ. ನನ್ನ ಕೆಲಸ ಹೋಗ್ಬಿಡ್ತಲ್ಲ ಅಂತ ಹೇಳೋರು ಜಾಸ್ತಿ ಜನ ಇದ್ದಾರೆ. ಆತ್ಮಗಳು ಸಾಯ್ತಾ ಇದ್ದಾವಲ್ಲ. Listen carefully. Why our life is diminishing? ಕಡಿಮೆ ಆಗ್ತಾ ಇದೆ. ಎಲ್ಲ ಕೊರತೆ. ನಾವು ನಮ್ಮನ್ನು ದೇವರು ರಾಜನನ್ನಾಗಿ ಮಾಡಿದ್ದಾರೆ. ರಾಜ ಹೋಗಿ ಭಿಕ್ಷಕನ ಹಾಗೆ ಕೊಡು, ನಂಗೆ ಕೊಡು, ನಮ್ಮ ಮಕ್ಕಳಿಗೆ ಕೊಡು, ನನ್ನ ಗಂಡನಿಗೆ ಕೊಡು. ಕೊಡ್ತಾನೆ ದೇವರು? ದೇವರು ಕೊಡಲ್ಲ, ಸಾಲ ಕೊಡಬೇಕು. ಮುಂದಿನ ವಚನ. ಎಡಗೈ ಬಲಗೈ ತಿಳಿಯದ 1,20,000 ನರ ಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನವೆ. ಬಹು ಪಶುಗಳು. ದೇವರ ಕರುಣೆ ಬರೀ ಮನುಷ್ಯರ ಮೇಲೆ ಅಲ್ಲ, ಆತನು ಯಾವುದನ್ನು ಸೃಷ್ಟಿ ಮಾಡಿದಾನೋ ಅದರ ಮೇಲೆ ಆತನ ಕರುಣೆ ಇದೆ. ಹಲ್ಲೆಲೂಯಾ. ಎವ್ರಿ ಟೈಮ್ ಐ ವಿಲ್ ಪ್ರೇ. ಯಾರಾದರೂ ಪ್ರಾಣಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕಂದ್ರೆ ನಾನು ಈ ವಚನ ಉಪಯೋಗ ಮಾಡ್ತೀನಿ. ಸ್ವಾಮಿ, ನಿನ್ನ ಕರುಣೆ ಈ ಪಶು ಮೇಲೆ ಬರಲಿ. ಹಂಗೆ ಅಂದಿದ್ರಿಂದಲೇ ಇವತ್ತು ಪವಿತ್ರ ಅವರು ದೇವರ ಕಡೆಗೆ ಬಂದಿದ್ದು. ಅವರು ಎತ್ತುಗಳು ಸಾಯ್ದು ಬಿಡ್ತಾ ಇದ್ವು, ಅವರು ಮೇಕೆ ಸತ್ತು ಹೋಗ್ಬಿಡ್ತಾ ಇದ್ವು. ಅವ್ರ ಮನೆಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿ, ಸ್ವಾಮಿ ನಿನ್ನ ಕರುಣೆ ಈ ಎತ್ತುಗಳ ಮೇಲೆ, ಹಸುಗಳ ಮೇಲೆ ಬರಲಿ, ಈ ಮೇಕೆಗಳ ಮೇಲೆ ಬರಲಿ. ಅವತ್ತಿಂದ ಒಂದು ಹಸು ಸಾಯಲಿಲ್ಲ, ಒಂದು ಮೇಕೆ ಕಾಯಲಿಲ್ಲ. ದೇವರ ಕರುಣೆ ತಡೆಗಟ್ಟಿ ಬಿಡ್ತು. ಆಗ ಆ ಕುಟುಂಬ ರಕ್ಷಿಸಲ್ಪಟ್ಟ. ಹಲ್ಲೆಲೂಯಾ. ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಅರ್ಥ ಆಗ್ತತೆ ನಾನು ಮಾತಾಡೋದು?
ಈಗ ದೇವರು ಹೇಳ್ತಾ ಇದ್ದಾನೆ, ಅಲ್ಲ ಜೋನಾ, ಈ ಚಿಕ್ಕ ಗಿಡಕ್ಕಾಗಿ ನೀನು ಕನಿಕರ ಪಡುವುದು ಸರಿನಾ ಜೋನಾ? ನಾನು ದೇವ್ರ ಜೋನಾ, ನಾನು ಇಲ್ಲ ಜನರನ್ನು ಸೃಷ್ಟಿಕರ್ತನಲ್ಲ ಜೋನಾ. How can I tolerate my children, my people will perish? How can I tolerate? 1,20,000 ಜನರು, ಅವ್ರಿಗೆ ಎಡಗೈ ಗೊತ್ತಿಲ್ಲ, ಬಲಗೈ ಗೊತ್ತಿಲ್ಲ, ಹೋಗಿ ನರಕಕ್ಕೆ ಪಾತ್ರರಾಗ್ಬಿಟ್ಟಿದ್ದಾರೆ. ಅವ್ರ ಮೇಲೆ ನಾನು ಕನಿಕರ ಪಡುವುದು. Amen. God's compassion alone can save the people. God's compassion alone can stop the war. Amen. Hallelujah. God's compassion alone can make you increase, not decrease. ನಿನ್ನ ದೇವರ ಕರುಣೆ ನಿನ್ನನ್ನು ವೃದ್ಧಿ ಮಾಡ್ತದೆ, ಕಡಿಮೆಯಾಗಿರುವುದಿಲ್ಲ, ಮತ್ತೆ ನೀನು ನಾಶವಾಗುವುದಿಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಮಲಾಖಿಯನ ಪ್ರವಾದನೆ ಗ್ರಂಥ ಐ ಥಿಂಕ್ 3:6 ಇರ್ಬೇಕು ನೋಡಮ್ಮ, 3:6 or 3:5. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಆದುದರಿಂದ ಯಾಕೋಬ ಸಂತತಿಯವರೇ, ನೀವು ನಾಶವಾಗಲಿಲ್ಲ. ಹಲ್ಲೆಲೂಯಾ. ನಾವು ತಿಳ್ಕೊಂಡಿದ್ದೇವೆ, ನಾವು ಯಾಕೆ ಜೀವನ ಮಾಡ್ತಾ ಇದ್ದೇವೆ ಗೊತ್ತಾ? ಒಳ್ಳೆ ಪ್ರೇಯರ್ ಮಾಡಿದ್ದೇವೆ, ಒಳ್ಳೆ ಫಾಸ್ಟಿಂಗು. ಮೋಸಸ್, ಐ ವಿಲ್ ಮೇಕ್ ಯು ಥ್ರೂ ಯು ಗ್ರೇಟ್ ನೇಷನ್. ನಿನ್ನ ಮೂಲಕ ದೊಡ್ಡ ಜನಾಂಗವನ್ನು ಉತ್ಪತ್ತಿ ಮಾಡ್ತೇನೆ. ಅಪ್ಪ, ನನಗೇನಾದರೂ ಹೇಳಿದ್ರಂದ್ರೆ, ಸ್ವಾಮಿ ಬೇಗ ಮಾಡಿಬಿಡು ಸ್ವಾಮಿ. ಆವಾಗ ಬೇಗ ಮಾಡ್ತಾ ಇರಲಿಲ್ಲ ಮೋಶೆಗೆ ದೇವರು. ಅಬ್ಬಬ್ಬಬ್ಬ, ಮೋಶೆ, ನಾನು ಕೋಪ ಮಾಡಿದ್ದೇನೆ, ನಾನು ಕೋಪ ಕ್ಷಣ ಮಾತ್ರ ಅಂತ ನಿನಗೆ ಅರ್ಥ ಆಗಲಿಲ್ವಾ? ನನ್ನ ಕರುಣೆ ಯಾವಾಗಲೂ ಅಂತ ಅರ್ಥ ಆಗಲಿಲ್ವಾ ಮೋಶೆ ಅಂತ ದೇವ್ರು ಕೇಳ್ತಾ ಇರ್ಬೋದಿತ್ತು. ಆದರೆ ಮೋಶೆ ಹೇಳಿದರು, ಸ್ವಾಮಿ ನೀನು ಕನಿಕರ ದೇವರಲ್ವಾ? ನೀನೇ ನನ್ನ ಎದುರಿಗೆ ಪ್ರಕಟ ಮಾಡಿದಿ, ನಾನು ಕನಿಕರ ಉಳ್ಳವನು, ಕೃಪೆ ಉಳ್ಳವನು ಅಂತ ಪ್ರಕಟ ಮಾಡಿದೆಯಲ್ಲ. Exodus 32:32 Bible says that. ನೀನು ಬರೆದಿರುವ ಜೀವಿತರ 31ನೇ ವಚನದಿಂದ ಹೇಳೋಣ. ದೇವರಿಗೆ ಚಾಲೆಂಜ್ ಹಾಕ್ತಾ ಇದ್ದಾನೆ. ಲಿಸನ್ ಕೇರ್ಫುಲಿ. ನೀವು ದೇವರ ಮಹಾಕರುಣೆಯನ್ನು ಅರ್ಥ ಮಾಡಿಕೊಂಡ್ರಂದ್ರೆ ಏನು ಮಾಡ್ತೀರಿ ಗೊತ್ತಾ? ದೇವರೇ ನೀನು ಹಿಂಗೆ ಮಾಡ್ಬೇಕು, ನೀನು ಅವ್ರು ಬೇಕಂದ್ರೆ ಬೇಕು, ಅವ್ರ ಸಾವು. 31ನೇ ವಚನ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ ಅಯ್ಯೋ. ಯಾರಿಗೆ ಅಯ್ಯೋ ಅಯ್ಯೋ? ಎವ್ರಿ ಡೇ ಹೆಡ್ ಸ್ಟ್ರಾಂಗ್ ಇವರು. ಅಪ್ಪ, ಎವ್ರಿ ಡೇ ಮೋಸೆ ನೀನು ಸರಿ ಇಲ್ಲ, ಮೋಸೆ ನೀನು ನಾಯಕನಲ್ಲ, ಮೋಸೆ ನಿನ್ನ ಅನಾಯಿಂಟಿಂಗ್ ಇಲ್ಲ, ಮೋಸೆ. ಅಯ್ಯಯ್ಯಪ್ಪ, ಯಾರಾದರೂ ನನಗೆ ಬಂದು ಹೇಳಿದ್ರು ಅಂದ್ರೆ ನನ್ನ BP ಸುಮ್ಮನೆ ಇರ್ತದೆ ಅಂದ್ಕೊಂಡಿದ್ದೀರಾ? ಏರ್ಲಿಲ್ಲ ಅಂದ್ರೂ ಏರುತ್ತೆ. ಆದ್ರೆ ಮೋಶೆಪ್ಪ ದೇವ್ರೆ, ಬಿಕಾಸ್ he understood God's great mercy. ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನ ಮಾಡಿದ್ದಾರೆ. ದೇವ್ರೆ, ಅವರು ಪಾಪ ಮಾಡಿದ ನಿಜಾದೇನು, ಮಹಾಪಾಪ. ಚಿನ್ನದ ದೇವರನ್ನ ಮಾಡಿಕೊಂಡಿದ್ದಾರೆ. ಆದರೂ ಕರುಣೆ ನಿನ್ನ ಒಳಗಡೆ ಇತ್ತಂದ್ರೆ, ನೀನು ದೇವರ ಕರುಣೆಯನ್ನು ಅರ್ಥ ಮಾಡಿಕೊಂಡೆ ಅಂದ್ರೆ ದೇವರಿಗೆ ಹೇಳ್ತೀಯ, ಸ್ವಾಮಿ ಅವನ ಲೈಫ್ ಮುಗಿದಿದ್ರು ಸಹಿತವಾಗಿ, ಅವನ ಲೈಫಿಗೆ ನಿನ್ನ ಕೋಪ, ನಿನ್ನ ನಿನ್ನ ಜಡ್ಜ್ಮೆಂಟ್ ಬಂದಿದ್ರು ಸಹಿತವಾಗಿ, ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು. ಕೋಪ ಬಿಡ್ಬೇಕು ದೇವ್ರೆ ನೀನು. ಅಪ್ಪ, ಯಾರಿಗೆ ಹೇಳ್ತಾ ಇದ್ದಾರೆ? ಒಂದು ಕ್ರಿಮಿ, ಒಂದು ಪಶುನಂತಿರುವಂಥ ಒಂದು ಸಣ್ಣ ವ್ಯಕ್ತಿ ಮೋಶೆ ಹೇಳ್ತಾ ಇದ್ದಾನೆ, ದೇವ್ರೆ ನೀನು ಕೋಪ ಅವ್ರ ಮೇಲೆ ಬಿಡಬೇಕು ಸ್ವಾಮಿ ನೀನು. ಅಬ್ಬಾ, ಅದೇ ದೇವರ ಮಹಾ ಕರುಣೆಯ ಒಂದು ಸಂಕೇತ.
ಮುಂದಿನ ವಚನ. ಇಲ್ಲವಾದರೆ ಅಬ್ಬಾ ದೇವರಿಗೆ ಧಮಕಿ ಕೊಡ್ತಾ ಇದ್ದಾನೆ. ನಮ್ಮ ಕನ್ನಡದಲ್ಲಿ ಇಡಬೇಕಂದ್ರೆ ನೀನು ದೇವರ ಮಹಾಕರುಣೆನ ಅರ್ಥ ಮಾಡಿಕೊಂಡಿ ಅಂದರೆ ಆಲ್ ದ ಟೈಮ್ ಯು ವಿಲ್ ಟೆಲ್ ಲೈಕ್ ದಿಸ್, ಲಾರ್ಡ್ ಇದು ಇವರಿಗೆ ಆಗಲೇಬೇಕು, ಇವ್ರು ವಾಸಿ ಆಗಲೇಬೇಕು, ಇವ್ರು ರಕ್ಷಿಸಲ್ಪಡಲೇಬೇಕು, ಈ ಯವನಸ್ಥ ಮಗನು ನಿನ್ನ ಕಡೆ ಬರಲೇಬೇಕು, ಅವ್ರ ಕಷ್ಟ ತೀರಿಸಲೇಬೇಕು. ಅಬ್ಬಬ್ಬ, our prayer will change, our attitude will change. ಮುಂದಿನ ವಚನ. ಇಲ್ವಾದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ದೇವ್ರೆ, ನೀನು ಕರೆದಿದ್ಯಾ? ಎಸ್. ನನ್ನ ಅಭಿಷೇಕ ಮಾಡಿದೆಯಾ? ಎಸ್. ನನ್ನ ಪ್ರತಿಷ್ಠೆ ಮಾಡಿದೆಯಾ? ಎಸ್. ಐ ಆಮ್ ಸೋ ಕ್ಲೋಸ್ ವಿತ್ ಯು. ಎಸ್. ಐ ಆಮ್ ಯುವರ್ಸ್. ಎಸ್. ಯು ಆರ್ ಮೈನ್. ಎಸ್. ಬಟ್ ಇವತ್ತಿಂದ ನಾನು ನಿನ್ನವನಲ್ಲ, ನಾನು ನರಕಕ್ಕೆ ಹೋಗ್ತೇನೆ. ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಆಮೆನ್. ಹಲ್ಲೆಲೂಯಾ. ಅರಣ್ಯಕಾಂಡ 14ನೇ ಅಧ್ಯಾಯ, ನಂಬರ್ಸ್ ಚಾಪ್ಟರ್ 14, 20-21. ಅದಕ್ಕೆ ಯೆಹೋವನು, ಈಗ ಈ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾ ಇದ್ದಾನೆ, ಹೇ ಮೋಸಸ್, ಹೌ ಕ್ಯಾನ್ ಐ ಕಿಲ್ ಯು? ನನಗೆ ನೀನು ಬೇಕಾಗಿದ್ದೀಯಾ, ನಾನು ನಿನ್ನನ್ನು ಬೇಕಾಗಿ ಆರಿಸಿಕೊಂಡಿದ್ದೇನೆ. ನೀ ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಏನಂತೆ? ಅದಕ್ಕೆ ಯೆಹೋವನು ನಿನ್ನ ಪ್ರಾರ್ಥನೆಯ ಮೇರೆಗೆ, ಹೇ ಮೋಸಸ್, ಓಕೆ ಅಂತ ಯಾರು ಬಂದ್ರು? ಮೋಸೆ ಬರಲಿಲ್ಲ, ದೇವ್ರು ಬಂದ್ಬಿಟ್ರು. ಓಕೆ ಮೋಸಸ್, ನಿನ್ನ ಪ್ರಾರ್ಥನೆ ಮೇರೆಗೆ, ಕೆಡಲಕ್ಷಣ ಕೇಳಬೇಕು ಈ ಮಾತು, ನಿನ್ನ ಪ್ರಾರ್ಥನೆ ಮೇರೆಗೆ ಕೋಲಾರ ಜಿಲ್ಲೆಯನ್ನು ದೇವರು ರಕ್ಷಿಸ್ತಾನೆ. ನಿನ್ನ ಪ್ರಾರ್ಥನೆ ಮೇರೆಗೆ ಕೋಲಾರದಲ್ಲಿರುವವರು ದೇವರ ಕಡೆಗೆ ಬರ್ತಾರೆ. ನಿನ್ನ ಪ್ರಾರ್ಥನೆ ಮೇರೆಗೆ ಅಲ್ಲಿರುವಂಥ ಸಭೆಗಳು ಆತ್ಮಗಳಿಂದ ತುಂಬಿ ತುಳುಕ್ತವೆ. ಅದು ನಿನ್ನ ಪ್ರಾರ್ಥನೆ. ಜೋರಾಗಿ ನನ್ನ ಪ್ರಾರ್ಥನೆ, ಜೋರಾಗಿ ಹೇಳ್ರಿ ನನ್ನ ಪ್ರಾರ್ಥನೆ, ಜೋರಾಗಿ ಹೇಳ್ರಿ ನನ್ನ ಪ್ರಾರ್ಥನೆ. Don't take God is granted. Amen. ಓದಮ್ಮ. ಆದಾಗ್ಯೂ ಇಲ್ಲ, ಅದಕ್ಕೆ ಯೆಹೋವನು, ಅಲ್ಲಿ ನೀನು ಸ್ವಲ್ಪ ಅದಕ್ಕೆ ಯೆಹೋವನು ನಿನ್ನ ಪ್ರಾರ್ಥನೆಯ ಮೇರೆಗೆ ನಾನು ಕ್ಷಮಿಸಿದ್ದೇನೆ. ದಿಸ್ ಇಸ್ ವಾಟ್ ದ ಲಾರ್ಡ್ ಹ್ಯಾಸ್ ಪುಟ್ ಇನ್ ಮೈ ಹಾರ್ಟ್. ದಿವ್ಯ ದರ್ಶನ, ನಿನ್ನ ಪ್ರಾರ್ಥನೆ ಮೇರೆಗೆ ಕೋಲಾರನ್ನ, ಅಲ್ಲಿರುವಂಥ ಜನರನ್ನ ನಾನು ಕ್ಷಮಿಸಿದ್ದೇನೆ. ಕೋಲಾರದಲ್ಲಿರುವಂಥ ಜನರನ್ನ ನಾನು ಸ್ವೀಕಾರ ಮಾಡಿಸಿಕೊಂಡಿದ್ದೇನೆ. ಕೋಲಾರ ಅದು ನನ್ನ ಪಟ್ಟಣ, ಕೋಲಾರ ನನ್ನ ಜನರು. ನಿನ್ನ ಪ್ರಾರ್ಥನೆ, ಯಾರ ಪ್ರಾರ್ಥನೆ? ಜೋರಗಡೆ ಯಾರ ಪ್ರಾರ್ಥನೆ? ಯೆರೆಮೀಯನಿಗೆ ದೇವ್ರು ಹೇಳ್ತಾ ಇದ್ರು, ಏಯ್ ಯೆರೆಮೀಯ, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಡ ಯೆರೆಮೀಯ. ಆದ್ರೆ ಇವನು ಮತ್ತೆ ಹೋಗಿ ದೇವ್ರೆ ಹೇಳಿದ್ರು ಮೋಶೆಗೆ, ನಿನ್ನ ಪ್ರಾರ್ಥನೆ ಕೇಳಿ ಅವ್ರು ನಾನು ಕ್ಷಮಿಸಿದ್ದೇನೆ. ನಿನ್ನ ಪ್ರಾರ್ಥನೆ ಕೇಳಿ ಅವ್ರಿಗೆ ನಾನು ಬಿಡುಗಡೆ ಮಾಡ್ತೇನೆ. ನಿನ್ನ ಪ್ರಾರ್ಥನೆ ಕೇಳಿ, ಲಿಸನ್ ಕೇರ್ಫುಲಿ, ನಿನ್ನ ಪ್ರಾರ್ಥನೆ ಅದು ನಿನ್ನನ್ನು ರಕ್ಷಿಸ್ತದೆ, ನಿನ್ನ ಪಟ್ಟಣದ ಜನರನ್ನು ರಕ್ಷಿಸ್ತದೆ, ಕೋಲಾರನ್ನ ರಕ್ಷಿಸ್ತದೆ. ಅದು ಅಷ್ಟು ವ್ಯಾಲ್ಯೂ ಇನ್ ದ ಸೈಟ್ ಆಫ್ ಗಾಡ್. ಹಲ್ಲೆಲೂಯಾ. ಹೇಳಿ ಜೋರಾಗಿ, ನನ್ನ ಪ್ರಾರ್ಥನೆ, ಜೋರಾಗಿ ನನ್ನ ಪ್ರಾರ್ಥನೆ ನನ್ನನ್ನು ರಕ್ಷಿಸ್ತದೆ, ನನ್ನ ಜನರನ್ನ ರಕ್ಷಿಸ್ತದೆ, ನನ್ನ ಜಿಲ್ಲೆಯನ್ನು ರಕ್ಷಿಸ್ತದೆ, ಕೋಲಾರರ ಜನರನ್ನು ರಕ್ಷಿಸ್ತದೆ. ಅದಕ್ಕಾಗಿ ಹೇಳಿದವರಿಗೆ ಇವತ್ತಿನಿಂದ ನನ್ನ ಪ್ರಾರ್ಥನೆ, ನನ್ನ ಜೀವ, ನನ್ನ ಪ್ರಾರ್ಥನೆ, ನನ್ನ ಉಸಿರು, ನನ್ನ ಪ್ರಾರ್ಥನೆ, ನನ್ನ ಜೀವಿತದ ಶೈಲಿ. ಆಮೆನ್. ಜೆರೆಮೀಯ 9:1
ಒಂದೆರಡು ವಚನ ಓದಿ ಮುಗಿಸ್ಬಿಡೋಣ. ಅಯ್ಯೋ ಅಯ್ಯೋ ನನ್ನ ಶಿರಸ್ಸು. ಯಾರ ಶಿರಸ್ಸು? ಎಷ್ಟು ಜನ ರೆಡಿ ಆಗಿದ್ದೀರಿ? ಇವತ್ತಿನಿಂದ ನಾವು ಕೋಲಾರ ಮಿಷನ್ ಟ್ರಿಪ್ ನೆಕ್ಸ್ಟ್ ಸಂಡೇ ಬರುವವರೆಗೂ ಪಾಸ್ಟರ್ ನಾನು ತಪ್ಪದೆ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳುವಂಥವ್ರು ಎಷ್ಟು ಜನ ಇದ್ದೀರಿ? ಯೋರ್ ಪ್ರೇಯರ್ ಈಸ್ ವೆರಿ ವೆರಿ ಮಚ್ ವಾಂಟೆಡ್, ನೀಡೆಡ್. ಸ್ಟಡಿ ಮಾಡ್ತಾ ಇದೆಯಾ? ದೇವ್ರೆ ಕೋಲಾರದ ಮೇಲೆ ನಿನ್ನ ಮಹಾಕರುಣೆ ಹೇಳೋದು ಬರಲಿ, ಆಮೇಲೆ ಸ್ಟಡಿ ಮಾಡ್ತೀನಿ. ಅಡುಗೆ ಮಾಡ್ತಾ ಇದೆಯಾ? ಅಡುಗೆ ದೇವ್ರೆ 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 ನನ್ನ ಜನರು ನನ್ನ ಫ್ಯಾಮಿಲಿ ಕೋಲಾರಿಗೆ ಸುವಾರ್ತೆ ಸಾರಕ್ಕೆ ಹೋಗಿದೆ, ಅವ್ರ ಮೂಲಕ ನೀನು ನಿನ್ನ ಮಹಾಕರುಣೆಯಲ್ಲಿ ಪ್ರದರ್ಶನವಾಗಲಿ ಸ್ವಾಮಿ, ಕೋಲಾರವನ್ನು ದರ್ಶಿಸು. ಆಮೇನ್. ಅಷ್ಟೇ ಸಾಕು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅವರ್ಸ್ ಟುಗೆದರ್. ಇರಲಿ, ಇಷ್ಟೇ ಸಾಕ್ರಿ. ಟೆಲಿಗ್ರಾಮ್ ಪ್ರೇಯರ್ ಮಾಡಕ್ಕೆ ಕರೀತಾ ಇದ್ದಾನೆ. ಟೆಲಿಗ್ರಾಮ್ ಪ್ರೇಯರ್ ಮಾಡೋಕ್ಕೆ ನಿನ್ನ ಸಮಯ ಬೇಕಾ? ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಯಾವುದು ಮೀಟಿಂಗ್ ಇಲ್ಲ ಅಂದಾಗ ಕಂಪ್ಯೂಟರ್ ಟೈಪ್ ಮಾಡ್ತಾ ದೇವ್ರೆ ಕೋಲಾರ, ದೇವ್ರೆ ಕೋಲಾರ, ದೇವ್ರೆ ಕೋಲಾರ. ಅಪ್ಪ ಸಾಕು, ಅಷ್ಟು ಸಾಕು. ನಿನ್ನ ಹೃದಯದ ಆ ಬ್ರೆತ್ತು, ಆ ಒಂದು ಗೋಳಾಟ ಅದು ದೇವರಿಗೆ ಮುಟ್ತತೆ. ಅಲ್ಲಿ ನಿನ್ನ ಜನರನ್ನು, ನಿನ್ನ ಜೊತೆ ಇರುವಂಥ ನಿನ್ನ ಕುಟುಂಬದವರನ್ನು ದೇವ್ರ ರಾಜ್ಯ ಕಟ್ಟುವುದಕ್ಕಾಗಿ ಉಪಯೋಗ ಮಾಡ್ತಾನೆ. ಆಮೇನ್. ಶಿರಸ್. ಅಯ್ಯೋ ಅಯ್ಯೋ ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸು. ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲಿರುಳು ಅಳಬೇಕಲ್ಲ. ಅಬ್ಬಾ, ನನ್ನ ಜನರ ಅಪರಾಧದ ನಿಮಿತ್ತವಾಗಿ ಮಾತಾಡೋದು ಬೇಡ. ಇವ್ರು ಪಾಪ ಮಾಡ್ಯಾರ, ಇವ್ರು ಸತ್ತು ಹೋಗ್ಬಿಡ್ತಾರೆ ಬಿಡು, ಅವ್ರು ಬಿತ್ತಿದ್ದನ್ನು ಕೊಯ್ತಾರೆ ಬಿಡು. ದಿವ್ಯ ದರ್ಶನದವರ ಬಾಯಲ್ಲಿ ತೀರ್ಪು ಬರಲೇಬಾರದು. ಅವ್ರು ಪಾಪ ಮಾಡಿದ್ರು ಸ್ವಾಮಿ, ಅವ್ರನ್ನ ಕ್ಷಮಿಸು. ಆಮೆನ್. ಹಲ್ಲೆಲೂಯಾ. ಡೋಂಟ್ ಬಿ ಜೋನಾ, ಡೋಂಟ್ ಬಿ ಜೋನಾ. ಬಿ ಜೆರೆಮಾಯ, ಬಿ ಮೋಸಸ್, ಬಿ ಲೈಕ್ ಜೀಸಸ್. ತಂದೆ, ಅವರು ಏನು ಮಾಡ್ತಾರಂತ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು. ಬಿ ಲೈಕ್ ಎ ಸ್ಟೇಫನ್ ಕಲ್ಲು ಹೊಡೆದು ಸಾಯಿಸ್ತಾ ಇರುವಾಗ, ತಂದೆ ದೇವರೇ ಅವ್ರ ಮೇಲೆ ಈ ಪಾಪ ವರ್ಷಬೇಡ, ಅವ್ರ ಮೇಲೆ ಕಲ್ಲು ಹೊಡೆದವ್ರಿಗೆ. ದಿಸ್ ಇಸ್ ಕಂಪ್ಯಾಷನ್ ಆಫ್ ಗಾಡ್. ನಿನಗೆ ತೊಂದರೆ ಇದ್ರೂ ಸಹಿತವಾಗಿ, ನಿನಗೆ ನೋವಿದ್ರೂ ಸಹಿತವಾಗಿ ಕ್ಷಮಿಸು ದೇವರೇ, ಬಿಡುಗಡಿಸು ದೇವರೇ. ಓಕೆ, ರೋಮ 9:1 and 2 ಮುಗಿಸ್ಬಿಡೋಣ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಈ ವಚನ ಅವಳು ಓದ್ತಾಳೆ, ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡಬಿಡದ ವೇದನೆ. ಏನಕ್ಕೋಸ್ಕರ? ರೋಗಕ್ಕಲ್ಲ, ನನಗೇನೋ ಆಗ್ಬಿಟ್ಟತೆ, ನಾನು ಕೆಲಸ ಕಳ್ಕೊಂಡ್ಬಿಟ್ಟೀನಿ. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ, ಪವಿತ್ರಾತ್ಮಾಧೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಮುಂದಿನ ವಚನ, ಮೂರನೇ ವಚನ. ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ, ಅಂದ್ರೆ ಇಸ್ರಾಯೇಲರಿಗೋಸ್ಕರ ಅವನು ಹೇಳ್ತಾ ಇದ್ದಾನೆ, ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನಾಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೇನು. ಪ್ಲೀಸ್ ಪ್ರೇ. ಆಮೆನ್. ಹಲ್ಲೆಲೂಯಾ. ಜೋರಾಗಿ ಹೇಳ್ರಿ. Your prayer is very much wanted for saving the Kolar. Don't neglect prayer. When you neglect prayer, time will come when you cry for yourself, God will close his eyes. Today cry for Kolar. ಈ ಮಹಾಕರುಣೆ ದೇವರಿಗೆ ಅಲ್ಲಿ ಪ್ರದರ್ಶನವಾಗಲಿ. ದೇವರು ಕೋಲಾರನ್ನು ಸಂದರ್ಶನ ಮಾಡಲಿ. ಆಮೆನ್.